ನಮಸ್ಕಾರ ರೈತ ಬಾಂಧವರೇ ಹಾಗೂ ಎಲ್ಲ ನನ್ನ ಆ, ವೀಕ್ಷಕರೇ, ಆತ್ಮೀಯ ವೀಕ್ಷಕರೇ. ಇವತ್ತಿನ ದಿನ ಕೆಲವೊಂದು ಜನ ಎಷ್ಟೇ ವಯಸ್ಸಾದರೂ ವಯಸ್ಸಾಗದೇ ಇರೋ ಥರ ಇರ್ತಾರೆ. ಯಾಕೆ ಗೊತ್ತಾ? ಅದಕ್ಕೆ ಕೆಲವೊಂದು ಫುಡ್ಸ್ ಅಂತ ತಗೋತಾ ಇರ್ತಾರೆ. ಅಂಥ ಒಳ್ಳೆ ಬೆಸ್ಟ್ ಮೆಡಿಸಿನಲ್ ಫುಡ್ಡಲ್ಲಿ ನಮ್ಮ ರೇಷಿ ಮಶ್ರೂಮು ಒಂದು. ಆ ರೇಷಿ ಮಶ್ರೂಮು ಯಾವ ರೀತಿ ಕೆಲಸ ಮಾಡುತ್ತೆ ಅಂತಕ್ಕಂಥದ್ದನ್ನು ನೋಡೋಣವಾ? ಹಾಗಾದರೆ ಅದೇ ರೀತಿಯಾದಂಥ ಒಂದು 50 ಮೆಡಿಸಿನಲ್ ಪ್ಲ್ಯಾಂಟ್ಸ್ ಕುರಿತಾಗಿ ನಾವು ಇವತ್ತಿನ ದಿನ ಚರ್ಚೆ ಮಾಡೋಣ. 50 ಮೆಡಿಸಿನಲ್ ಪ್ಲ್ಯಾಂಟು, ಅದು ಆ್ಯಕ್ಚುಲಿ ಮೆಡಿಸಿನಲ್ ಪ್ಲ್ಯಾಂಟು, ಬಟ್ ಅವು ಕಳೆಗಳು ಅಥವಾ ವೀಡ್ಸ್ ಆಗಿ ಬೆಳೀತವೆ. ಸೊ ಅಂಥವನ್ನು ನಾವು ಯೂಸ್ ಮಾಡಿಕೊಂಡು ಯಾವ ರೀತಿ ನಮ್ಮ ಆರೋಗ್ಯವನ್ನು ಸುಧಾರಿಸ್ಕೊಳ್ಬೋದು ಅಂತಕ್ಕಂಥದ್ದು. ಈಗ ನಮ್ಮ ಮಾನ್ಯ ಪ್ರಧಾನಮಂತ್ರಿಯವ್ರನ್ನ ನೀವೆಲ್ಲ ನೋಡಿದ್ದೀರಿ. ಅವರು ಗೊತ್ತಿದೆಯೋ ಗೊತ್ತಿಲ್ವೋ ಗೊತ್ತಿಲ್ಲ, ರೀಶಿ ಅಂತಕ್ಕಂಥ ಒಂದು ಮಶ್ರೂಮನ್ನು ಕನ್ಸ್ಯೂಮ್ ಮಾಡ್ತಾಯಿದ್ದಾರೆ. ಆ ರೇಷಿ ಅಂತಕ್ಕಂಥ ಮಶ್ರೂಮು ಇವಾಗ ಕಾಸ್ಟ್ಲಿ ಆಗಿದೆ. ಯಾಕೆ ಹೇಳಿದರೆ, ಮುಂಚೆ ಅದೊಂದು ಕಳೆಯಾಗಿಯೇ ಇರ್ತಿತ್ತು ಅಂತ. ಅದು ಇವಾಗ ಸ್ವಲ್ಪ ಕಾಸ್ಟ್ಲಿ ಆಗಿದೆ. ಯಾಕಂತ ಹೇಳಿದರೆ ಅದರದ ಉಪಯೋಗಗಳು ಜನರಿಗೆ ಗೊತ್ತಾಗ್ತಾ ಬರ್ತಾಯಿದ್ದಾವೆ. ಹಾಗಾದರೆ ಏನು ಅದರ ಬಾಟನಿಕಲ್ ನೇಮು ಅದೆಲ್ಲವನ್ನು ನೋಡೋದಾದರೆ, ಅದಕ್ಕೆ ಗ್ಯಾನೋಡರ್ಮಾ ಲುಸಿಡಮ್ ಅಂತಕ್ಕಂಥ ಒಂದು ಸೈಂಟಿಫಿಕ್ ನೇಮ್ ಇದೆ ಬಾಟನಿಕಲ್ ಆಗಿ. ಕಾಮನ್ ಆಗಿ ಏನು ಕರೀತಾರೆ ಅಂತಂದರೆ ಮಶ್ರೂಮ್ ಅಂತ ಕರೀತಾರೆ, ಅಥವಾ ಬೆಸಿಡಿಯೋಮೈಸೆಟ್ ಮಶ್ರೂಮ್ ಅಂತಾರೆ. ಆಮೇಲೆ ಕಾಂಪ್ಯಾಕ್ನಿನ್ ರೇಷಿ ಅಂತಾರೆ, ಗ್ಯಾನೋಡರ್ಮಾ ರೇಷಿ, ಗ್ಯಾನೋಡರ್ಮಾ ಲುಸಿಡಮ್ ಅಂತಾರೆ, ಲಿಂಚಿಂಗ್ ಅಂತಾರೆ, ಲಿಂಚಿ ಅಂತಾರೆ, ಮಶ್ರೂಮ್ ಆಫ್ ದ ಇಮ್ಮೋರ್ಟಾಲಿಟಿ ಅಂದರೆ ಸಾವೇ ಇಲ್ಲ ಅಂತ ಒಂದು ಮಶ್ರೂಮು ಅಂತಕ್ಕಂಥದ್ದು. ಆಮೇಲೆ ಅಥವಾ ರಿಷಿ ಅಂತಲೂ ಕರೀತಾರೆ. ಈ ರಿಷಿ ಅಂತಕ್ಕಂಥದ್ದು ಇದಕ್ಕೆ ಲಿಂಚಿ ಯಾಕಂತಾರಂದರೆ, ನಾರ್ತ್ ಈಸ್ಟರ್ನ್ ರೀಜನ್ ಅಥವಾ ಚೈನಾ ಬಾರ್ಡರಲ್ಲಿ ಈ ಥರ ಕರೀಲಿಕ್ಕೆ ಒಂದು ಆಸ್ಪದ ಇದೆ. ಯಾಕಂದರೆ ಒಳ್ಳೆ ಅವರ ಲ್ಯಾಂಗ್ವೇಜಲ್ಲಿ ಈ ರೀತಿ ಗ್ಯಾನೋಡರ್ಮಿಟಿ ಟೇಶಿಯ ಫ್ಯಾಮ್ಲಿಗೆ ಬರ್ತದೆ. ಶೇಪ್ ಇರೋದು ಬಂದು ಫ್ಯಾನ್ ಶೇಪ್ ಇರ್ತದೆ. ಅಂದರೆ ಇಲ್ಲಿದೆ ನೋಡಿ, ಫ್ಯಾನ್ ಶೇಪ್ ಇರ್ತದೆ. ಮತ್ತು ಇದು ಕಲರ್ ಬಂದು ಆರೆಂಜ್ ರೆಡ್ಡಿಶ್ ಕಲರ್ ಇರ್ತದೆ. ಇದ್ರ ಬೆನಿಫಿಟ್ಸ್ ಏನೇನು ಇರ್ತದೆ ಅಂತ ಹೇಳಿದರೆ, ಫಸ್ಟ್ ಆಫ್ ಆಲ್ ಇದು ಇಮ್ಯುನಿಟಿ, ರೋಗ ನಿರೋಧಕ ಶಕ್ತಿಯನ್ನು ಉತ್ಪತ್ತಿ ಮಾಡ್ತದೆ. ಏನು ಅಂತ ಹೇಳಿದರೆ, ಅದನ್ನು ತಗೊಂಡು ಆದಮೇಲೆ ಯಾವುದೇ ರೋಗಗಳು ಸಮೀಪಕ್ಕೆ ಬರೋದಿಲ್ಲ ಅಂತಕ್ಕಂಥದ್ದು. ಆಮೇಲೆ ಫೆಟಿಗ್ ಅಂದರೆ ಸುಸ್ತಾಗೋದು ಏನಿದೆಯಲ್ಲ, ಅದು ಬಾರದೇ ಇರೋ ರೀತಿ ನೋಡ್ಕೊಳ್ತದೆ. ಬ್ಲಡ್ ಪ್ರೆಷರನ್ನು ಕಡಿಮೆ ಮಾಡ್ತದೆ. ಆಮೇಲೆ ಲೀವರ್ ತುಂಬ ಚೆನ್ನಾಗಿ ಫಂಕ್ಷನ್ ಆದರೆ ಅಂಥ ಮನುಷ್ಯನ ಆರೋಗ್ಯ ತುಂಬ ಚೆನ್ನಾಗಿರ್ತದೆ ಅಂತ ಒಂದು ಇದು ವ್ಯವಸ್ಥೆಯನ್ನು ಮಾಡ್ತದೆ. ಇಮ್ಯೂನ್ ಸಿಸ್ಟಮ್, ನಮ್ಮ ರೋಗನಿರೋಧಕ ಶಕ್ತಿಯನ್ನು ವೃದ್ಧಿಸ್ತದೆ ಅಂತಕ್ಕಂಥದ್ದು. ಫೆಟಿಗ್ ಕಡಿಮೆ ಮಾಡ್ತದೆ, ಬ್ಲಡ್ ಪ್ರೆಷರು ಕಡಿಮೆ ಮಾಡ್ತದೆ, ಲಿವರ್ ಫಂಕ್ಷನ್ ಚೆನ್ನಾಗಿ ಮಾಡ್ತದೆ. ಡಯಾಬಿಟಿಸ್ ಇರತಕ್ಕಂಥವ್ರು ಇದನ್ನು ತಗೊಂಡ್ರೆ ಕಡಿಮೆ ಆಗ್ತದೆ ಅಂತಕ್ಕಂಥದ್ದು, ಅಥವಾ ಡಯಾಬಿಟಿಸ್ ಕಂಟ್ರೋಲಿಗೆ ಬರ್ತದೆ. ಆಮೇಲೆ ನ್ಯೂರಾಲಜಿಕಲ್ ಅಂದರೆ ಮೆಂಟಲ್ ಹೆಲ್ತ್ ಏನು ರಿಗಾರ್ಡಿಂಗ್ ಡಿಸೀಸಸ್ ಇರ್ತವೆ ಅವೆಲ್ಲದಕ್ಕೂ ಇದು ಒಳ್ಳೆಯದು. ಮತ್ತು ಇದನ್ನು ಕ್ಯಾನ್ಸರ್ ಸೆಲ್ನು ಕೂಡ ಎಲಿಮಿನೇಟ್ ಅಂದರೆ ಕೊಲ್ತದೆ. ಹಾಗಾದರೆ ಇದನ್ನು ಏನು ಕನ್ಸ್ಯೂಮ್ ಮಾಡಬೇಕು, ಯಾವ ರೀತಿ ಕನ್ಸ್ಯೂಮ್ ಮಾಡಬೇಕು ಅಂತ ಹೇಳಿದರೆ, ಇದನ್ನು ಮಶ್ರೂಮನ್ನು ಸೂಪ್ ಮಾಡ್ತಾರೆ, ಸಾಂಬಾರಲ್ಲಿ ಯೂಸ್ ಮಾಡ್ತಾರೆ, ಇದನ್ನು ಬಾಯ್ಲ್ ಮಾಡ್ಕೊಂಡು ತಿಂತಾರೆ, ಮತ್ತು ಪಲ್ಯಗಳು ಕರಿಗಳು ಮಾಡಿಕೊಂಡು ಸ್ವೀಟ್ ಸೂಪ್ ಕೂಡ ಮಾಡ್ತಾರೆ ಅಂತಕ್ಕಂಥದ್ದು. ಇದನ್ನು ಸಾಧ್ಯವಾದಷ್ಟು ಬಾಯ್ಲ್ ಮಾಡಿ ಜಸ್ಟ್ ಒಂದು ಕುದಿ ಮಾತ್ರ ಕುದಿಸ್ಕೊಂಡು ಬಾಯ್ಲ್ ಮಾಡಿಕೊಂಡು ತಿಂದರೆ, ಪೆಪ್ಪರ್ ಪೌಡರ್ ಹಾಕ್ಕೊಂಡು ತಿಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂಥೇಳಿ, ತುಂಬ ನ್ಯೂಟ್ರಿಷಿಯಸ್ ಆಗಿರುತ್ತೆ. ಯಾರೆಲ್ಲ ತಿನ್ನಬಾರ್ದು ಅಂತ ಹೇಳಿದರೆ, ಎಲ್ಲರೂ ಒಂದು ಸರಿ ಆರೋಗ್ಯ ಚೆಕ್ ಮಾಡ್ಕೊಂಡು ಇದಂದರೆ ಒಂದು ಸ್ವಲ್ಪ ಕನ್ಸ್ಯೂಮ್ ಮಾಡ್ಕೊಂಡು ನೋಡಿಕೊಂಡು ಚೆಕ್ ಮಾಡ್ಕೊಂಡು ತಿನ್ನಬೇಕು. ಮತ್ತು ಇದಕ್ಕೆ ರೋಗ ಹೋಗ್ಬಿಡ್ತದೆ ಅಂತಲ್ಲ, ಫಿಸಿಷಿಯನ್ನ ಪಕ್ಕಾ ಭೇಟಿ ಆಗಲೇಬೇಕು. ಯಾವುದೋ ರೋಗ ಬಂದಾಗ ತಿಂದ್ಬಿಟ್ಟು ಕ್ಯಾನ್ಸರ್ ಕಡಿಮೆ ಆಗಲಿಲ್ಲ ಅಂತಕ್ಕಂಥದ್ದಲ್ಲ. ಕ್ಯಾನ್ಸರ್ಗೆ ಫಿಸಿಷಿಯನ್ ಭೇಟಿ ಆಗಬೇಕು. ಬಟ್ ಇದೇನು ಅಂತ ಹೇಳಿದರೆ, ದೇವರು ಕೊಟ್ಟಂತಹ ಒಂದು ಅಮೃತ ಅಂತ ಹೇಳ್ಬೋದು. ಮತ್ತು ಯಾರೆಲ್ಲ ಫೀಡಿಂಗ್ ಮದರ್ಸ್ ಇರ್ತಾರೆ, ಪ್ರೆಗ್ನೆಂಟ್ ಮದರ್ಸ್ ಇರ್ತಾರೆ, ಅದು ಸ್ವಲ್ಪ ನೋಡ್ಕೊಂಡು ಕನ್ಸ್ಯೂಮ್ ಮಾಡಬೇಕು ಅಂತ ಹೇಳ್ತಾ, ಇವತ್ತಿನ ಟ್ಯಾಗ್ಲೈನ್ ಬಂದು ಬಾರದು ಬಪ್ಪದು ತಪ್ಪದು. ಏನು ಬರ್ತದೋ ಅದು ಬರಲಿಕ್ಕೇ ಉಂಟು ಜೀವನದಲ್ಲಿ, ಅದರಿಂದ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಆದ್ದರಿಂದ ನಾವೆಲ್ಲ ನಮ್ಮ ವ್ಯಕ್ತಿತ್ವನ ಈ ಥರ ಬೆಳೆಸ್ಕೊಳ್ಳೋಣ, ಖುಷಿಯಾಗಿರೋಣ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.